ವೆಲ್ಕಮ್ ಟು ಬಯೋ ಜಿಕೆ ಅಕಾಡೆಮಿ. ಈ ದಿನ ನಾವು ಆಸಿಡ್ಸ್ ಅಂಡ್ ಬೇಸಸ್ ಇನ್ ಕೆಮಿಸ್ಟ್ರಿ ಟಾಪಿಕ್ ಬಗ್ಗೆ ಮಾತಾಡ್ತಿದ್ವಿ. ನಾವು ರಾಸಾಯನಿಕ ಶಾಸ್ತ್ರದಲ್ಲಿ ಬರುವಂತ ಒಂದು ಏನು ಆಮ್ಲ ಮತ್ತು ಪ್ರತ್ಯಾಮ್ಲ ಬಗ್ಗೆ ಡಿಸ್ಕಸ್ ಮಾಡೋಣ. ಬಿಕಾಸ್ ಇದು ನಿತ್ಯ ಜೀವನದಲ್ಲಿ ತುಂಬಾ ಉಪಯುಕ್ತವಾಗಿದೆ ಅಂಡ್ ತುಂಬಾ ಎಕ್ಸಾಮ್ಸ್ ಕೇಳ್ತಿದ್ದಾನೆ ಇದ್ರ ಬಗ್ಗೆ. ನೋಡಿ, ಆಸಿಡ್ಸ್ ಅಂತಂದ್ರೇನು, ಬೇಸ್ ಅಂತಂದ್ರೇನು, ಅದಕ್ಕಿಂತ ಮುಂಚೆ ನಾವು ಒಂದು ಸ್ವಲ್ಪ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀನಿ, ನಿಮಗೆ ಗೊತ್ತಾಗುತ್ತೆ. ನಮ್ಮ ಹೊಟ್ಟೆಯಲ್ಲಿ ಹೈಡ್ರೋಕ್ಲಾರಿಕ್ ಆಸಿಡ್ ಅಂತ ಇರುತ್ತೆ, HCl ಅಂತ ಇರುತ್ತೆ. ಅದ್ರ ಕೆಲಸ ಏನ್ ಮಾಡುತ್ತೆ ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟ್ ಅದೇ ತರ ಒಂದು ಕಣ್ಣೀರಲ್ಲಿ ಒಂದು ಆಸಿಡ್ ಇರುತ್ತೆ, ಅದು ಯಾವ ಆಸಿಡ್ ಅಂತ ಗೊತ್ತಿರಬೇಕು. ಜೇನು ಹುಳ ನಮ್ಗೆ ಕಚ್ಚಿದಾಗ ಒಂದ್ ಸ್ವಲ್ಪ ನೋವಾಗುತ್ತೆ, ತುಂಬಾ ಒಂದು ಬಾವಿಗೆ ಕೂಡ ಆಗುತ್ತೆ. ಅದು ಯಾವ ತರ ಒಂದು ಆಸಿಡ್ ನ ನಮಗೆ ರಿಲೀಸ್ ಮಾಡುತ್ತೆ ಅನ್ನೋದು ಗೊತ್ತಿರಬೇಕು. ಏನ್ ರಿಲೀಸ್ ಮಾಡುತ್ತೆ ಅನ್ನೋದು ಗೊತ್ತಿರ್ಬೇಕು. ಇವೆಲ್ಲ ಡೈಲಿ ಲೈಫ್ ಅಲ್ಲಿ ಇರುತ್ತೆ. ನಿಂಬೆಹಣ್ಣು ತಗೊಂಡಾಗ ಅದ್ರಾಗ ಒಂದು ಆಸಿಡ್ ಇದೆ. ಅದೇ ತರ ಒಂದು ಆರೆಂಜ್ ತಗೊಂಡಾಗ ಅದ್ರಾಗ ಒಂದು ಆಸಿಡ್ ಇದೆ. ಅದೇ ತರ ಉಪ್ಪಲ್ಲಿ ಒಂದು ಟೇಸ್ಟ್ ಇದೆ, ಮತ್ತೆ ಖಾರದಲ್ಲಿ ಅದೊಂದು ಟೇಸ್ಟ್ ಇದೆ. ಈ ತರ ನೋಡ್ತಾ ಹೋದಾಗ ನಮ್ಗೆ ಈ ಒಂದು ಆಸಿಡ್ ಬೇಸ್ ಬಗ್ಗೆ ಕ್ಲಾರಿಟಿ ಬೇಕು. ಸೊ ಇದಕ್ಕೆಲ್ಲ ಉತ್ತರ ಇದ್ರೆ ಸಿಗುತ್ತೆ. ನೋಡೋಣ ಆಸಿಡ್ ಅಂದ್ರೆ ಏನು, ಬೇಸ್ ಅಂದ್ರೆ ಏನಂತ. ನೋಡಿ, ಆಸಿಡ್ ಅಂತ ಡಿಸೈಡ್ ಮಾಡ್ಬೇಕಂದ್ರೆ, ಆಮ್ಲ ಅಂತ ಕರಿಬೇಕಂತಂದ್ರೆ ಅದ್ರದ್ದು ನೋಡಿ ಯಾವಾಗ್ಲೂ ಹುಳಿ ರುಚಿ ಇರುತ್ತೆ. ಯಾವುದೇ ಒಂದು ಆಸಿಡ್ಸ್ ನ ನೀವು ತಗೊಂಡ್ರೆ ಅದನ್ನ ನೀವು ಸ್ವಲ್ಪ ಟೇಸ್ಟ್ ಮಾಡಿದ್ರೆ, ಅದು ಡೈರೆಕ್ಟ್ ಫಿಸಿಕಲ್ ಪ್ರಾಡಕ್ಟ್ ನ ನೀವು ಟೇಸ್ಟ್ ಮಾಡಿದ್ರೆ ಹುಳಿ ಒಂದು ಕಾಣುತ್ತೆ. ಫಾರ್ ಎಕ್ಸಾಂಪಲ್, ಆ ಒಂದು ಲೆಮನ್ ಜ್ಯೂಸ್ ನೀವು ಟೇಸ್ಟ್ ಮಾಡಿ ಅದು ಹುಳಿ ಇರುತ್ತೆ. ಅದೇ ತರ ಆರೆಂಜ್ ಜ್ಯೂಸ್ ನೀವು ಟೇಸ್ಟ್ ಮಾಡಿ ಅದು ಹುಳಿ ಇರುತ್ತೆ. ಸೊ ಈ ತರ ನಿಮ್ಗೆ ಯಾವ್ದು ಹುಳಿ ತರ ಟೇಸ್ಟ್ ಕಾಣುತ್ತೋ ಅದು ಆಸಿಡ್, ಫಸ್ಟ್ ಪಾಯಿಂಟ್. ಮತ್ತೆ ಅದೇ ತರ ನೀನು ಬೇಸ್ ಅಂತ ಕೇಳಿದ್ರೆ ಆ ಹುಳಿ ಇರಲ್ಲ, ಅಲ್ಲಿ ಕಹಿ ಇರುತ್ತೆ. ಕಹಿ ತರ ಯಾವ್ದಾದ್ರು ಫಾರ್ಮೆಟ್ ಇರುತ್ತೆ ಅಂದ್ರೆ ಅದೆಲ್ಲಾನು ಬೇಸ್ ಆಗುತ್ತೆ. ಅದಕ್ಕೂ ನಾನು ಕೊಡ್ತಾ ಹೋಗ್ತೀನಿ ಎಕ್ಸಾಂಪಲ್ಸ್ ನ. ನೋಡಿ, ಆಸಿಡ್ ಅಂತಂದ್ರೆ ಹುಳಿ ಇರಬೇಕು, ಬೇಸ್ ಅಂತಂದ್ರೆ ಕಹಿ ಇರಬೇಕು. ಆಸಿಡ್ ಅಂದ್ರೆ pH ಮೌಲ್ಯ 7ಕ್ಕಿಂತ ಕಡಿಮೆ ಇರಬೇಕು. ಬೇಸ್ ಅಂತಂದ್ರೆ pH ಮೌಲ್ಯ 7ಕ್ಕಿಂತ ಹೆಚ್ಚಿಗೆ ಇರಬೇಕು. ಏನಿದು pH ಅಂತಂದ್ರೆ? pH ಅಂದ್ರೆ ಒಂದು ಸ್ಕೇಲ್ ತರ ಮೆಜರ್ಮೆಂಟ್, ಪವರ್ ಆಫ್ ಹೈಡ್ರೋನಿಯಂ ಅಂತ ಕರಿತೀವಿ. ನೋಡಿ, ಆಸಿಡ್ ಯಾವಾಗ್ಲೂ 0 to 7 ಒಳಗಿರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಗೆ ನ್ಯೂಸ್ ಅಲ್ಲಿ ಕೇಳ್ತಾ ಇರ್ತೀವಿ, ಆಸಿಡ್ ರೇನ್ ಆಮ್ಲ ಮಳೆ ಆಗೋ ಚಾನ್ಸಸ್ ಇದೆ ಅಂತ ಕೇಳ್ತಿರ್ತೀವಿ. ಅಂದ್ರೆ ಆಮ್ಲ ಮಳೆ ಆಗ್ಬೇಕಂದ್ರೆ ಒಂದು ಸಲ್ಫರ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್ ಬೇಕಾಗುತ್ತೆ. ಇವೆರಡೂ ಒಂದು ಗ್ಯಾಸ್ಗಳಿಂದ ವಿತ್ ಇನ್ಕ್ಲೂಡಿಂಗ್ ಕಾರ್ಬನ್ ಡೈಆಕ್ಸೈಡ್ ಆಲ್ಸೋ ಇನ್ಕ್ಲೂಡ್ ಆಗುತ್ತೆ ಅದರಲ್ಲಿ. ಈ ಒಂದು 2ರಿಂದ 3 ಗ್ಯಾಸ್ಗಳಿಂದ ನಮ್ಗೆ ಆಮ್ಲ ಮಳೆ ಬರುತ್ತೆ. ಈ ಆಮ್ಲ ಮಳೆದ ಒಂದು ಮೆಜರ್ಮೆಂಟ್ ಮಾಡಿದಾಗ 5.6 ಇರುತ್ತೆ. ಅದೇ ತರ ನಮ್ಮ ಹೊಟ್ಟೆಗ ಕೆಲವೊಂದು ಏನ್ HCl ಇದೆ ಅಲ್ಲ, ಅದ್ರದ್ದು ವ್ಯಾಲ್ಯೂ ಕೂಡ 6 to 6.5 ಇರುತ್ತೆ. ಅಂದ್ರೆ ಆಸಿಡ್ ಅಲ್ಲೇ ಬರುತ್ತೆ. ಸೊ ಅಂದ್ರೆ ಇವಾಗ ಏನಿದು ಪವರ್ ಆಫ್ ಹೈಡ್ರೋನಿಯಂ ನಮ್ಗೆ ಏನ್ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ನಮ್ ಬಾಯಿ ಒಳಗಡೆ ಹಲ್ಲುಗಳಿದಾವೆ. ಹಲ್ಲುಗಳದ್ದು ಏನಾದ್ರೂ ಆ ಒಂದು pH ವ್ಯಾಲ್ಯೂ ಆಸಿಡಿಟಿನಾಗಿ ಇರಬೇಕು. ತುಂಬಾ ಕಡಿಮೆ ಆಗ್ತಾ ಹೋದಂಗಲ್ಲ ಅದ್ರದ್ದು ಸವೆತ ಆಗ್ಲಿ, ಅದ್ರ ಸ್ಟ್ರಾಂಗ್ನೆಸ್ ಆಗ್ಲಿ ಕಡಿಮೆ ಆಗ್ಬಿಡುತ್ತೆ. ಸೊ pH ವ್ಯಾಲ್ಯೂ ಡೌನ್ ಆದ್ರೂ ಕೂಡ ಹಲ್ಲುಗಳು ಪ್ರಾಬ್ಲಮ್ ಬರುತ್ತೆ. ಇದು ನಮಗೆ ಕ್ಲಾರಿಟಿ ಇರಬೇಕು. ಸೊ ಇದೊಂದು ಮೋಸ್ಟ್ ಇಂಪಾರ್ಟೆಂಟ್. ಅದೇ ತರ ಈ pH ಮೌಲ್ಯ ನಾವು ದಿನನಿತ್ಯ ಜೀವನದಲ್ಲಿ ಪ್ರಾಣಿಗಳಲ್ಲಿ ಕೂಡ ಯೂಸ್ ಮಾಡ್ತೀವಿ, ಈವನ್ ಪಕ್ಷಿಗಳಲ್ಲಿ ಕೂಡ ಯೂಸ್ ಮಾಡ್ತೀವಿ, ಈವನ್ ಗಿಡ ಮರ ಸಸ್ಯಗಳು ಕೂಡ ಬಳಸ್ತೀವಿ. ಗಿಡ ಮರಗಳು ಅಥವಾ ಈ ಒಂದು ಏನು ಕ್ರಾಪ್ಸ್ ಆಗಿರ್ಬೋದು, ಚೆನ್ನಾಗಿ ಬೆಳಿಬೇಕಂದ್ರೆ ಒಂದು ಒಳ್ಳೆ pH ಮೌಲ್ಯದಾಗೆ ಚೆನ್ನಾಗಿ ಬೆಳಿತಿದೆ. pH ವ್ಯಾಲ್ಯೂ ಚೆನ್ನಾಗಿದ್ದಂಗಲ್ಲ ಗ್ರೋತ್ ಕೂಡ ಚೆನ್ನಾಗುತ್ತೆ. ಸೊ ಇಷ್ಟೆಲ್ಲ ಇಂಪಾರ್ಟೆಂಟ್ ಇದೆ pH ಬಗ್ಗೆ. ಸೊ ಆಸಿಡ್ ಅಂತ ಬಂದ್ರೆ 7ಕ್ಕಿಂತ ಕಡಿಮೆ pH ವ್ಯಾಲ್ಯೂ ಇರಬೇಕು. ಬೇಸ್ ಅಂತ ಬಂತಂದ್ರೆ 7ಕ್ಕಿಂತ ಹೆಚ್ಚಿಗೆ pH ವ್ಯಾಲ್ಯೂ ಇರಬೇಕು. ಹಂಗಾದ್ರೆ 7 ಅನ್ನೋದು ನಂಬರ್ ಇತ್ತು ಅಂತಂದ್ರೆ ಅದು ಪ್ಯೂರ್ ವಾಟರ್. ನೋಡಿ, ಫಾರ್ ಎಕ್ಸಾಂಪಲ್, ಪ್ಯೂರ್ ವಾಟರ್, ಮಳೆ ನೀರು ನಾವು ನೋಡಿರ್ತೀವಲ್ವಾ, ಅದು ಪ್ಯೂರ್ ವಾಟರ್. ಅದರಲ್ಲಿ ಆಸಿಡಿಟಿ ಇರಲ್ಲ, ಬೇಸಿಟಿ ಇರಲ್ಲ. ಇದು ಕ್ಲಾರಿಟಿ ಇರ್ಬೇಕು. ಅದು ಇದೇನು ಆಮ್ಲನೂ ಅಲ್ಲ, ಪ್ರತ್ಯಾಮ್ಲನೂ ಅಲ್ಲ, ಅದು ಮಿಡಿಲ್ ಅಲ್ಲಿ ಇದೆ, ಪ್ಯೂರ್ ವಾಟರ್ ಅದು. ಸೊ ಅದ್ರ ಬಗ್ಗೆ ಕ್ಲಾರಿಟಿ ಇರಲಿ. ನೆಕ್ಸ್ಟ್, ಈ ಆಸಿಡ್ ಬೇಸ್ ನಲ್ಲಿ ನಮ್ಗೆ ಒಂದು pH ಮೌಲ್ಯ ಮೇಲೆ ಡಿಸೈಡ್ ಮಾಡೋದು ಗೊತ್ತಾಯ್ತು, ಒಂದು ರುಚಿ ಮೇಲೂ ಗೊತ್ತಾಯ್ತು. ನೆಕ್ಸ್ಟ್ 3ನೇದು ನೋಡಿ, ಅದು ಒಂಥರ ಬ್ಲೂ ಲಿಟ್ಮಸ್. ಇದಂದ್ರೆ ಲಿಟ್ಮಸ್ ಅನ್ನೋದು ಗೊತ್ತಿರ್ಬೇಕು ನಮ್ಗೆ. ಲಿಟ್ಮಸ್ ಅನ್ನೋದು ಒಂದು ಕಾಗದ. ಈ ಕಾಗದನ ನಾವು ಥ್ಯಾಲೋಫೈಟ್ಸ್ ಅದರಿಂದ ತಯಾರು ಮಾಡಿರ್ತೀವಿ. ಏನಿದೆ ಥ್ಯಾಲೋಫೈಟ್ಸ್ ಅಂದ್ರೆ? ಅದಕ್ಕೆ ಯಾವುದೇ ರೀತಿ ರೂಟ್ ಇರಲ್ಲ, ಸ್ಟೆಮ್ ಇರಲ್ಲ, ಲೀವ್ಸ್ ಇರಲ್ಲ, ಅಂತ ಒಂದು ಸಸ್ಯದಿಂದ ತಯಾರು ಮಾಡಿರ್ತೀವಿ. ಆ ಸಸ್ಯ ಹೆಸರು ಏನಪ್ಪಾ ಅಂತಂದ್ರೆ ಲೈಕೆನ್ಸ್. ಸೊ ಲೈಕೆನ್ಸ್ ಇಂದ ನಾವು ಬ್ಲೂ ಲಿಟ್ಮಸ್ ಕಾಗದವನ್ನು ತಯಾರು ಮಾಡಿರ್ತೀವಿ. ಆ ಒಂದು ಬ್ಲೂ ಲಿಟ್ಮಸ್ ಅದರ ಕಲರ್ ವೈಸ್ ಇರ್ತಾವ, ಮತ್ತೆ ಯೆಲ್ಲೋ, ಬ್ಲೂ, ವೈಟ್ ಈ ತರ. ನಾವೇನಾದ್ರೂ ಆ ಲೈಕೆನ್ಸ್ ಇಂದ ತಯಾರು ಮಾಡಂತ ಲಿಟ್ಮಸ್ ಕಾಗದದಲ್ಲಿ ನಾವು ಬ್ಲೂ ಪೇಪರ್ ಏನಾದ್ರು ತಗೊಂಡು ಈ ಒಂದು ಆಸಿಡ್ ಒಳಗ ನಾವ್ ಏನಾದ್ರೂ ಮುಳುಗಿಸಿದ್ರೆ ಅಥವಾ ಮರ್ಜ್ ಮಾಡಿದ್ರೆ ಅಥವಾ ಡಿಸಾಲ್ವ್ ಮಾಡಿದ್ರೆ ಅದು ಬ್ಲೂ ಇದ್ದಿದ್ದು ರೆಡ್ ಆಗ್ಬೇಕು. ರೆಡ್ ಆಯ್ತಂದ್ರೆ ಅದು ಆಸಿಡ್ ಅಂತ ಅರ್ಥ. ಇನ್ ಕೇಸ್ ಅದೇ ಒಂದು ಲಿಟ್ಮಸ್ ಕಾಗದವನ್ನು ಅದೇನಾದ್ರೂ ನಾವು ಇದ್ರಾಗ ಬೇಸಲ್ಲಿ ಏನಾದ್ರೂ ನಾವು ಮುಳುಗಿಸಿದಾಗ ಆ ರೆಡ್ ಲಿಟ್ಮಸ್ ಇದ್ದಿದ್ದು ಮತ್ತೆ ಬ್ಲೂ ಆಗ್ಬೇಕು. ಸೊ ಬ್ಲೂ ಇದ್ದಿದ್ದು ರೆಡ್ ಆಯ್ತಂತಂದ್ರೆ ಆಸಿಡ್, ರೆಡ್ ಇದ್ದಿದ್ದು ಬ್ಲೂ ಆಯ್ತಂತಂದ್ರೆ ಬೇಸ್.
ನೋಡಿ ಇನ್ನೊಮ್ಮೆ ಹೇಳ್ತೀನಿ, ಬ್ಲೂ ಲಿಟ್ಮಸ್ ಕಾಗದನ್ನ ನಾವೇನಾದ್ರೂ ಒಂದು ಆಸಿಡ್ ಅಲ್ಲಿ ಅಥವಾ ಆಸಿಡ್ ಇರುವಂತ ನೀರಲ್ಲಿ ಅಥವಾ ಆಸಿಡ್ ಅಲ್ಲಿ ನಾವೇನಾದ್ರೂ ಮುಳುಗಿಸಿದಾಗ ಅದು ರೆಡ್ ಕಲರ್ ಚೇಂಜ್ ಆಗ್ಬೇಕು. ಯಾವುದು ಆಸಿಡ್ ಆಗಿರುತ್ತೆ, ಆಸಿಡ್ ಬಂದ್ಬಿಟ್ಟು ಬ್ಲೂ ಲಿಟ್ಮಸ್ ಕಾಗದ ರೆಡ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ ಕೇಸ್ ಅದೇ ಬೇಸ್ ಕಂಡುಹಿಡಿಬೇಕಂದ್ರೆ ಆ ರೆಡ್ ಲಿಟ್ಮಸ್ ಕಾಗದ ತಗೊಂಡು ನಾವೇನಾದ್ರೂ ಅದ್ದಿದ್ರೆ ಬ್ಲೂ ಲಿಟ್ಮಸ್ ಆಗಿ ಕನ್ವರ್ಟ್ ಆಗ್ಬೇಕು, ಬ್ಲೂ ಲಿಟ್ಮಸ್ ಆಗಿ ಚೇಂಜ್ ಆಗ್ಬೇಕು. ಅದು ನಾವೇನ್ ಕರಿತೀವಿ, ಬೇಸ್ ಅಂತ ಕರಿತೀವಿ. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್, ಇದೇ ಆಸಿಡ್ಸ್ ನಾವೇನಾದ್ರೂ ನೀರಲ್ಲಿ ಡಿಸಾಲ್ವ್ ಮಾಡಿದ್ರೆ H+ ಅಯನ್ ಕೊಡ್ಬೇಕು. ಅದೇ ಬೇಸ್ ನಾವೇನಾದ್ರೂ ನೀರಲ್ಲೇ ಮುಳುಗಿಸಿದ್ರೆ OH+ ಅಯಾನ್ಸ್ ಕೊಡ್ಬೇಕು. ಇದು ಕ್ಲಾರಿಟಿ ಇರಬೇಕು. ಇದು ಕ್ಯಾಟಯನ್ ಕೊಡುತ್ತೆ, ಅದು ಯಾನಯನ್ ಕೊಡುತ್ತೆ. ಸೊ ಇಷ್ಟು ನಾವು ಆಸಿಡ್ ನ ಬೇಸ್ ನ ಡಿವೈಡ್ ಮಾಡ್ಲಿಕ್ಕೆ ಅಥವಾ ಡಿಫರೆನ್ಶಿಯೇಟ್ ಮಾಡ್ಲಿಕ್ಕೆ ಇರುವಂತ ಕೆಲವೊಂದು ಲಕ್ಷಣಗಳು. ಒಂದು, ರುಚಿ ನೋಡ್ಕೋಬೇಕು. ರುಚಿ ಏನಾಗಿರುತ್ತೆ, ಆಸಿಡ್ದು ಹುಳಿ ಆಗಿರುತ್ತೆ, ಬೇಸಿದು ಯಾವ್ದೇ ರೀತಿ ಹುಳಿ ಇರಲ್ಲ, ಅದು ಕಹಿ ಆಗಿರುತ್ತೆ. ನೆಕ್ಸ್ಟ್, pH ಮೌಲ್ಯ 7ಕ್ಕಿಂತ ಕಡಿಮೆ ಇರಬೇಕು, ಅದು 7ಕ್ಕಿಂತ ಜಾಸ್ತಿ ಇರುತ್ತೆ. ನೆಕ್ಸ್ಟ್, ಒಂದು ಲಿಟ್ಮಸ್ ಕಾಗದ ನೋಡ್ಕೊಂಡ್ರೆ ಇದು ರೆಡ್ ಆಗಿ ಕನ್ವರ್ಟ್ ಆಗ್ಬೇಕು, ಅದು ಬಂದ್ಬಿಟ್ಟು ಬ್ಲೂ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್, ವಾಟರ್ ಅಲ್ಲೇ ಮುಳುಗಿಸಿದಾಗ H+ ಅಯನ್ ರಿಲೀಸ್ ಮಾಡಬೇಕು, ಅದು OH+ ಅಯನ್ ರಿಲೀಸ್ ಮಾಡುತ್ತೆ. ಇಷ್ಟು ನಮಗೆ ಆಸಿಡ್ ಬೇಸ್ ಅಂದ್ರೆ ಗೊತ್ತಾಯ್ತು. ನೆಕ್ಸ್ಟ್ ಏನ್ ಕ್ವಶನ್ ಕೇಳ್ತಾನಂತಂದ್ರೆ, ಈ ಒಂದು ಆಸಿಡ್ ಅಲ್ಲೇ ಸ್ಟ್ರಾಂಗ್ ಆಸಿಡ್, ವೀಕ್ ಆಸಿಡ್ ಅಂತ ಇರುತ್ತೆ. ಆ ಎಕ್ಸಾಂಪಲ್ಸ್ ಕೇಳ್ತಾ ಇರ್ತಾನೆ, ತುಂಬಾ ಎಕ್ಸಾಮ್ಸ್ ಅಲ್ಲಿ ಗೊತ್ತಿರಬೇಕು. ಸ್ಟ್ರಾಂಗ್ ಆಸಿಡ್ ಅಂದ್ರೆ HCl, H2SO4, HNO3. ಇದೇ ತರ ವೀಕ್ ಆಸಿಡ್ಸ್ ಕೇಳ್ತಾನೆ, ಅಸಿಟಿಕ್ ಆಸಿಡ್, ಸಿಟ್ರಿಕ್ ಆಸಿಡ್, ಕಾರ್ಬೋನಿಕ್ ಆಸಿಡ್ಸ್. ಇವು ಕೆಲವೊಂದು ಲಿಸ್ಟ್ ಗೊತ್ತಿರ್ಬೇಕು ನಮ್ಗೆ. ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಪಾಯಿಂಟ್, ಅದೇ ತರ ಸ್ಟ್ರಾಂಗ್ ಅಂಡ್ ವೀಕ್ ಬೇಸಸ್ ಬಗ್ಗೆನೂ ಕೇಳ್ತಾನೆ. ಸ್ಟ್ರಾಂಗ್ ಬೇಸಸ್ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ವೀಕ್ ಬೇಸ್ ಅಂತಂದ್ರೆ ಅಮೋನಿಯಂ ಹೈಡ್ರಾಕ್ಸೈಡ್, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್. ಇವು ಕೆಲವೊಂದು ಎಕ್ಸಾಂಪಲ್ಸ್. ಇದ್ರ ಬಗ್ಗೆ ತುಂಬಾ ಸಲ ಎಕ್ಸಾಮ್ ಕೇಳಿದಾನೆ, ನೆನ್ಪಿಟ್ಕೊಳ್ಳಿ. ಸ್ಟ್ರಾಂಗ್ ಅಂಡ್ ವೀಕ್ ಆಸಿಡ್ಸ್ ಎಲ್ಲಾನು ಹೇಳಿದೀನಿ, ಸ್ಟ್ರಾಂಗ್ ಅಂಡ್ ವೀಕ್ ಬೇಸಸ್ ಹೇಳಿದ್ದೀನಿ. ನೆಕ್ಸ್ಟ್, pH ಬಗ್ಗೆ ಹೇಳಿದ್ದೀನಿ. ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಡಿಸ್ಕಸ್ ಮಾಡ್ತಾನೆ ಅಬೌಟ್ ಆಸಿಡ್ಸ್ ಅಂಡ್ ಬೇಸ್ ಬಗ್ಗೆ ಕೇಳ್ತಾನೆ. ನೋಡಿ, ಒಂದು ಸಿಟ್ರಿಕ್ ಆಸಿಡ್, ಅದರಲ್ಲಿ ಫಾರ್ ಎಕ್ಸಾಂಪಲ್ ಲೆಮನ್ ಅಲ್ಲಿ ಯಾವ ಆಸಿಡ್ ಅಂತ ಕೇಳ್ತಾನೆ, ಸಿಟ್ರಿಕ್ ಆಸಿಡ್ ಅಂತ ಆಗ್ಬೇಕು. ಆರೆಂಜ್ ಅಲ್ಲಿ ಯಾವ್ದು ಅಂತ ಕೇಳ್ತಾನೆ, ಸಿಟ್ರಿಕ್ ಆಸಿಡ್ ಅಂತ ಆಗ್ಬೇಕು. ನೆಕ್ಸ್ಟ್, ವಿನೆಗರ್ ಅಲ್ಲಿ ಯಾವ್ದಿದೆ ಅಂತ ಕೇಳ್ತಾನೆ, ಅಸಿಟಿಕ್ ಆಸಿಡ್ ಅಂತ ಆಗ್ಬೇಕು. ಟ್ಯಾಮರಿಂಡ್, ಹುಂಚೆಹಣ್ಣಲ್ಲಿ ಯಾವ್ದಿದೆ, ಟಾಟಾರಿಕ್ ಆಸಿಡ್ ಇರುತ್ತೆ. ಯಾಂಟ್ ಸ್ಟ್ರಿಂಗ್ ಅಂತ ಇರುವೆಗಳು ಏನಾದ್ರೂ ಕಚ್ಚಿದಾಗ, ಜೇನುಗಳು ಏನಾದ್ರೂ ಕಚ್ಚಿದಾಗ ಅದರಲ್ಲಿ ಯಾವ ಆಸಿಡ್ ಇರುತ್ತೆ ಅಂತ ಕೇಳ್ತಾನೆ, ಫಾರ್ಮಿಕ್ ಆಸಿಡ್ ಅಥವಾ ಮಿಥೋನೈಕ್ ಆಸಿಡ್ ಇರುತ್ತೆ ಅಂತ ಕ್ಲಾರಿಟಿ ಇರಬೇಕು. ನೆಕ್ಸ್ಟ್, ಕರ್ಡ್ ಅಲ್ಲಿ ನೋಡಿ, ಮೊಸರಲ್ಲಿ ಯಾವ್ದು ಇರುತ್ತೆ ಅಂತ ಕೇಳ್ತಾನೆ, ಲ್ಯಾಕ್ಟಿಕ್ ಆಸಿಡ್ ಇರುತ್ತೆ. ನೋಡಿ, ಇಂಪಾರ್ಟೆಂಟ್, ಅದ್ರಲ್ಲಿ ಆಸಿಡ್ ಇದೆ, ನಾವು ಬೇರೆ ತರ ಅನ್ಕೊಂಡ್ಬಿಡ್ತೀವಿ. ಕರ್ಡ್ ಅಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇದೆ. ನೆಕ್ಸ್ಟ್, ಬ್ಯಾಟ್ರಿಯಲ್ಲಿ ನೋಡಿದ್ರೆ ಹೈಡ್ರೋಸಲ್ಫ್ಯೂರಿಕ್ ಆಸಿಡ್, H2SO4 ಇರುತ್ತೆ. ನೆಕ್ಸ್ಟ್, ಆಂಟಾಸಿಡ್ಸ್ ನೋಡಿದ್ರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ, ಅದು ಇರುತ್ತೆ. ನೆಕ್ಸ್ಟ್, ಪ್ಯೂರ್ ವಾಟರ್ ಅಂದ್ರೆ ಅದ್ರ pH ಮೌಲ್ಯ ಯಾವಾಗ್ಲೂ 7 ಇರುತ್ತೆ. ನೆಕ್ಸ್ಟ್, ಹ್ಯೂಮನ್ ಬ್ಲಡ್ ಯಾವ ತರ ಇದೆ ಅಂತ ಕೇಳಿದ್ರೆ ಅದು ಬೇಸ್ ಇದೆ, ಯಾಕಂದ್ರೆ pH ಮೌಲ್ಯ 7.4 ಇದೆ. ಅಂದ್ರೆ ಅದು ಪ್ರತ್ಯಾಮ್ಲ. ಅದು ಬ್ಲಡ್ ಅನ್ನೋದು ಮಾನವ ದೇಹದಲ್ಲಿ ಬರುವಂತ ಏನ್ ಬ್ಲಡ್ ಇದೆ ಅಲ್ವಾ, ಆ ಬ್ಲಡ್ ಯಾವಾಗ್ಲೂ ಆ ಒಂದು ಬೇಸ್ ಫಾರ್ಮೆಟ್ ಅಲ್ಲಿ ಇರುತ್ತೆ, ಅಂದ್ರೆ ಪ್ರತ್ಯಾಮ್ಲ ಆಗಿರುತ್ತೆ. ಕಾರಣ ಅದ್ರದ್ದು pH ಮೌಲ್ಯ 7.4 ಇರುತ್ತೆ. ನೆಕ್ಸ್ಟ್, ಎನಾಮೆಲ್ ಅಥವಾ ಟೂತ್ ಏನಾದ್ರು ಇದೆ ಅಲ್ವಾ, ಆ ಒಂದು pH ಮೌಲ್ಯ 5.5ಕ್ಕಿಂತ ಏನಾದ್ರು ಕಡಿಮೆ ಆಗ್ಬಿಟ್ರೆ ಈ ಒಂದು ಟೀತ್ಸ್ ತುಂಬಾ ಒಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ನಮ್ಗೆ. ಇದ್ರ ಬಗ್ಗೆ ಕ್ಲಾರಿಟಿ ಇರಬೇಕು. ನೆಕ್ಸ್ಟ್, ಇನ್ನ ಎಕ್ಸ್ಟ್ರಾ ಪಾಯಿಂಟ್ಸ್ ನೋಡ್ತಾ ಹೋದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಆಸಿಡ್ ರೈನ್ ಬರ್ಬೇಕಂತಂದ್ರೆ ಏನೆಲ್ಲ ಒಂದು ಕೆಮಿಕಲ್ಸ್ ಬೇಕಂತ ಕೇಳ್ತಾನೆ. ನೋಡಿ, ಆಸಿಡ್ ರೈನ್ ಇಸ್ ಕಾಸ್ಡ್ ಬೈ ಸಲ್ಫರ್ ಡೈಆಕ್ಸೈಡ್ ಅಂಡ್ ನೈಟ್ರೋಜನ್ ಡೈಆಕ್ಸೈಡ್, pH ಮೌಲ್ಯ ಬಂದ್ಬಿಟ್ಟು <5.6. ಅಕ್ವರೈಸ್ ಅಂತ ಕೇಳ್ತಾನೆ. ನೋಡಿ, ಇದೇನು ಅಕ್ವರೈಸ್ ಅಂತಂದ್ರೆ ಬಂಗಾರನ ಕರಗಿಸ್ಲಿಕ್ಕಿರುವಂತ ವಾಟರ್, ಅದು ಎಷ್ಟಿರ್ಬೇಕಂತಂದ್ರೆ 1 part HNO3 ಪ್ಲಸ್ 3 part HCl ಇರಬೇಕು. ಅಕ್ವರೈಸ್ ಅಂತಂದ್ರೆ ಏನು, ಬಂಗಾರನ ಕರಗಿಸುವಂತ ಒಂದು ನೀರು, ಅದರಲ್ಲಿ ಕರಗಿಸ್ತೀವಿ ನಾವು, ಡಿಸಾಲ್ವ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಯಾವುದು, ಅಕ್ವರೈಸ್. ಅಕ್ವರೈಸ್ದಾಗ ಯಾವ್ದ್ರಿಂದ ತಯಾರಾಗಿರುತ್ತೆ ಅಂದ್ರೆ 1 part HNO3, 3 part HCl ಇರುತ್ತೆ. ಇದು ಕ್ಲಾರಿಟಿ ಇರಬೇಕು. ನೆಕ್ಸ್ಟ್, ಆಯಿಲ್ ಆಫ್ ವಿಟ್ರಲ್ ಅಂತ ಕೇಳ್ತಾರೆ, ಸಲ್ಫ್ಯೂರಿಕ್ ಆಸಿಡ್ ನ ಕರಿತೀವಿ. ಆಯಿಲ್ ಆಫ್ ವಿಟ್ರಲ್ ಯಾವ್ದಪ್ಪ ಅಂತಂದ್ರೆ ಸಲ್ಫ್ಯೂರಿಕ್ ಆಸಿಡ್. ನೆಕ್ಸ್ಟ್, ಕಿಂಗ್ ಆಫ್ ಕೆಮಿಕಲ್ಸ್ ಯಾವ್ದಂತಂದ್ರೆ ಸಲ್ಫ್ಯೂರಿಕ್ ಆಸಿಡ್. ಯಾಕೆ ಇದನ್ನ ಆಮ್ಲಗಳ ರಾಜ ಅಂತ ಕರೀತಾರೆ ಅಂದ್ರೆ, ಇದು ತುಂಬಾ ಇಂಡಸ್ಟ್ರೀಸ್ ಅಲ್ಲಿ ತುಂಬಾ ಪ್ರಾಡಕ್ಟ್ಸ್ ನ ತಯಾರು ಮಾಡ್ಲಿಕ್ಕೆ ಈ ಒಂದು ಸಲ್ಫ್ಯೂರಿಕ್ ಆಸಿಡ್ ನ ಬಳಸ್ತಾ ಇದ್ವಿ. ಅದಕ್ಕೆ ಅದನ್ನ ಕಿಂಗ್ ಆಫ್ ಆಸಿಡ್ಸ್ ಅಥವಾ ರಾಸಾಯನಿಕಗಳ ರಾಜ ಅಂತಾನು ಕರಿತೀವಿ, ಮತ್ತೆ ಒಂದು ಆಮ್ಲಗಳ ರಾಜ ಅಂತಾನು ಕರಿತೀವಿ. ಆದ್ರೂ ಸಲ್ಫ್ಯೂರಿಕ್ ಆಸಿಡ್ ಅನ್ನೋದು ಕ್ಲಾರಿಟಿ ಇರಬೇಕು. ನೆಕ್ಸ್ಟ್, ಹೊಟ್ಟೆ ಒಳಗಡೆ ಸಮ್ಟೈಮ್ಸ್ ಆಸಿಡಿಟಿ ಬರುತ್ತೆ. ಆಸಿಡಿಟಿ ಅದಕ್ಕೆ ಬರುತ್ತೆ ಅಂದ್ರೆ ಆಸಿಡ್ ಜಾಸ್ತಿ ಆಗಿದೆ ಅಂತ ಅರ್ಥ ಹೊಟ್ಟೆಯಲ್ಲಿ. ಆ ಆಸಿಡ್ ಕಾರಣ ಜಾಸ್ತಿ ಆಗ್ಲಿಕ್ಕೆ ನಾವು ತಿಂತಿರೋ ಫುಡ್ ನಾಗ ಆಸಿಡ್ ಇರುತ್ತೆ, ತಿನ್ನೋ ಒಂದು ಏನು ತರಕಾರಿ ಊಟದಲ್ಲಿ ಎಲ್ಲ ಮಿಕ್ಸ್ ಆಗಿ ಜಾಸ್ತಿ ಆಸಿಡ್ ಆಗಿರ್ಬೋದು, ಜೊತೆಗೆ HCl ಕೂಡ ಇರುತ್ತೆ. ಇವೆರಡು ಮರ್ಜ್ ಆದಾಗ ಜಾಸ್ತಿ ಆಸಿಡ್ ಆಗುತ್ತೆ. ಅದನ್ನ ತಣ್ಣಗ್ ಮಾಡ್ಲಿಕ್ಕೆ, ನ್ಯೂಟ್ರಲೈಸ್ ಮಾಡ್ಲಿಕ್ಕೆ ನಾವು ಆಂಟಾಸಿಡ್ಸ್ ಬಳಸ್ತೀವಿ. ಆ ಆಂಟಾಸಿಡ್ಸ್ ಯಾವ್ದು ಅಂತಂದ್ರೆ ಮಿಲ್ಕ್ ಆಫ್ ಮೆಗ್ನೀಷ್ ಅಂತ ಕರಿತೀವಿ. ಇದು ಗೊತ್ತಿರಬೇಕು. ಇದು
ಇದು ನಾವು ಆಸಿಡ್ಸ್ ಮತ್ತೆ ಬೇಸ್ ಬಗ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಈ ಒಂದು ಕಂಪ್ಲೀಟ್ ಏನ್ ಸಾಲ್ಟ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಅದು ಕ್ಷಾರಗಳು ಅಂತ ಕರಿತೀವಿ, ಅದ್ರ ಬಗ್ಗೆನು ತುಂಬಾ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದೇನೆ ನೋಡಿ. ಈ ಒಂದು 3-4 ವಿಡಿಯೋ ಸೀರೀಸ್ ಏನ್ ಕೆಮಿಸ್ಟ್ರಿ ಬಿಟ್ಟಿದ್ವಲ್ಲ, ಇದ್ರಲ್ಲಿ ಪಕ್ಕಾ ಕೇಳುವಂತ ಚಾನ್ಸಸ್ ಇದೆ. ಸೊ ಇನ್ನೂ ಹೆಚ್ಚಿನದಾಗಿ ನಾವು ವಿಡಿಯೋ ಮಾಡ್ತೀವಿ. ದಯವಿಟ್ಟು ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದು. ಯಾಕಂದ್ರೆ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತಿರೋ ನಮ್ಗೆ ಅಷ್ಟು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಅಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.